ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಮಯ ಬೇಕಷ್ಟ. ನೀನು ಹೋಗು ಯಶೋದಮ್ಮ, ಪೂಜೆ ಕಾರ್ಯ ನೋಡ್ಕೊಳ್ಳಿ, ನಾ ಬರ್ತೀವಿ ಒಳಗೀಗ. ಸರಿ ಸಾಹೇಬ್ರೆ. ಇನ್ನೇನು ನೋಡ್ತಾ ನಿಂತಿದೀಯಾ? ಬಾ. ಏನಿದೆಲ್ಲ? ಮೊಮ್ಮಗಳನ್ನ ನೋಡ್ಬೇಕು ಅಂತ ಮನೆಯವ್ರಿಗೆ ಯಾರಿಗೂ ಹೇಳ್ದೆ ಸತ್ಯನಾರಾಯಣ ಪೂಜೆ ಅರೇಂಜ್ ಮಾಡಿಸಿದೀರಾ? ಮನೆ ಯಜಮಾಂತಿ ಗೊತ್ತಾಯ್ತಲ್ವಾ, ಇನ್ನೇನು ಬಿಡು. ಆದ್ರೆ ನೀನ್ ಯಾರಿಗೂ ಹೇಳ್ಬೇಡ ಅಷ್ಟೇ. ಮೊಮ್ಮಗಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀರಿ, ಆದ್ರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಎದೆಲ್ ಬಚ್ಚಿಟ್ಕೊಂಡಿದ್ದಾರೆ. ಬಾ, ಪೂಜೆ ಶುರು ಆಗತ್ತೆ. ಚಂದ್ರಿಕಾ ಅವರೇ, ನನ್ಗೆ ಒಂಚೂರು ಹೆಲ್ಪ್ ಮಾಡ್ತೀರಾ? ನನ್ಗೆ ಇಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ, ಹೇಗ್ ಮಾಡೋದು ಅಂತಾನು ಗೊತ್ತಿಲ್ಲ. ನಾನು ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಒಲೆ ಮುಂದೆ ನಿಂತ್ರೆ ಮುಖ ಎಲ್ಲ ಎಣ್ಣೆ ಆಗುತ್ತೆ, ಸೆಲ್ಫಿಲ್ ಚೆನ್ನಾಗಿ ಕಾಣೋಲ್ಲ. ಅದು ಬೇರೆ ಇವತ್ತು ಬೆಳಿಗ್ಗೆ ಕಾಫಿ ಕುಡ್ದಿಲ್ವಲ್ಲ, ನನಗೆ ಕೆಟ್ಟ ಕೋಪ ಬರುತ್ತೆ. ಮೊದಲೇ ಮೂಡ್ ಆಫ್ ಅಲ್ಲಿದ್ದೀನಿ. ನೀವು ತಪ್ಪು ತಿಳ್ಕೊಬಿಡಿ, ಈ ರವೆ ಸಕ್ಕರೆ ಎಲ್ಲ ಇಲ್ಲೇ ಎಲ್ಲೋ ಇರುತ್ತೆ. ನೀವು ಒಂದು ಕೆಲಸ ಮಾಡ್ಬಿಡಿ, ಅತ್ತೇನು ಕೇಳಿ, ಅವ್ರಿಗೆಲ್ಲ ಗೊತ್ತಿರುತ್ತೆ, ಆಯ್ತಾ? ನಾವಿಬ್ರು ಒಂದು ಸೆಲ್ಫಿ ತಗೊಳ್ಳೋಣ. ಸ್ಮೈಲ್ ಮಾಡಿ. ಚಂದ್ರಿ, ಅತ್ತೆ ನೀನಿಲ್ಲ ಏನೇ ಮಾಡ್ತಿದ್ಯಾ? ಅತ್ತೆ, ಪ್ರಸಾದ ಮಾಡೋದು ಹೇಗಂತ ಗೊತ್ತಿಲ್ವಂತೆ. ಸರಿ, ನೀನ್ ಹೋಗು, ನಾನು ಅವಳಿಗೆ ಸಹಾಯ ಮಾಡ್ತೀನಿ. ಹಬ್ಬ, ಒಳ್ಳೆ ಸೆಲ್ಫಿ ಹುಚ್ಚು ಹುಡುಗಿ. ಅಮೃತ, ನೀನೇನು ಯೋಚನೆ ಮಾಡಬೇಡಮ್ಮ, ನಾನು ನಿನಗೆ ಸಹಾಯ ಮಾಡ್ತೀನಿ. ಮೊದಲು ಸ್ಟವ್ ಹಚ್ಚು, ಅಲ್ಲಿ ಲೈಟ್ ಇದೆ ನೋಡು. ಹುಷಾರು, ನಿಧಾನ. ಬಾನ್ಲಿ ಇಡು. ಹಾಗೆಲ್ಲ ಗ್ಯಾಸ್ ವೇಸ್ಟ್ ಮಾಡಬಾರ್ದಮ್ಮ. ಸರಿ, ಅಲ್ಲಿ ತುಪ್ಪ ಇದೆ ನೋಡು, ತುಪ್ಪ ಹಾಕು. ಬಾಣ್ಲೆಗೆ ತುಪ್ಪ ಹಾಕು. ಸಾಕು. ಜಾಸ್ತಿ ತುಪ್ಪ ಹಾಕಿದ್ರೆ ಒಗ್ರು ವಾಸನೆ ಬಂದ್ಬಿಡತ್ತೆ. ಅಮೃತ, ಅಲ್ಲಿ ದ್ರಾಕ್ಷಿ ಗೋಡಂಬಿ ಡಬ್ಬ ಇದೆ ನೋಡು, ಗೋಡಂಬಿ ತಗೋ, ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕು. ನವಗ್ರಹ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾಂಚ ಕರಿಷ್ಯೆ. ಹಾ, ಸಾಕು. ದ್ರಾಕ್ಷಿ ತಗೋ. ಸಾಕು. ಅಲ್ಲಿ ಸೌಟ್ ತಗೋ, ಕೈ ಆಡಿಸಿ. ಸಾಕು, ಚೆನ್ನಾಗಿ ಕೈ ಆಡಿಸೋ. ಅಮೃತ, ನಾನು ಬಂದವ್ರಿಗೆಲ್ಲ ಏನಾದರೂ ಬೇಕಾ ಅಂತ ವಿಚಾರಿಸ್ಕೊಂಡ್ ಬರ್ತೀನಿ. ನೀನು ಈ ಹಾಲು ಕಾದ್ಮೇಲೆ ಈ ರವೆನ ಆ ಹಾಲಿಗೆ ಮಿಕ್ಸ್ ಮಾಡಿಬಿಡು. ಹಾಗೆ ಅಲ್ಲಿ ಡಬ್ಬದಲ್ಲಿ ಸಕ್ಕರೆ ಇದೆ, ಒಂದು 2 ಲೋಟ ಅಷ್ಟು ಸಕ್ಕರೆನ ಅದಕ್ಕೆ ಬೆರೆಸ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ ಒಲೆನ ಕಮ್ಮಿ ಮಾಡು. ಅದಕ್ಕೆ ತಟ್ಟೆ ಮುಚ್ಬಿಡು, ಪ್ರಸಾದ ಸಿದ್ಧ ಆಗತ್ತೆ.
ಇನ್ನು ಪ್ರಸಾದ ತಯಾರಾಗಿಲ್ವಾ? ಅಲ್ಲಿ ಪುರೋಹಿತರು ಕೇಳ್ತಿದ್ದಾರೆ, ಸ್ವಲ್ಪ ಬೇಗ ಬೇಗ ಮಾಡು. ಸ್ವಲ್ಪ ಹೊತ್ತು ಅತ್ತೆ, ಆಗೋಯ್ತು. ಅರೆ ಬಾಳೆಹಣ್ಣು ಇನ್ನು ಇಲ್ಲೇ ಇದೆ, ಬೇಗ ಬೇಗ ಮಾಡು ಸ್ವಲ್ಪ. ನೋಡ್ಕೊಂಡು ಮಾಡು. ಏನಾಯ್ತು? ಅದಕ್ಕೆ ಹೇಳಿದ್ದು ನೋಡ್ಕೊಂಡು ಮಾಡು ಅಂತ. ಅಮ್ಮು, ತುಂಬಾ ಉರಿತಿದ್ಯಾ ಮಗಳೇ? ಕೇಳ್ತಿದ್ಯಲ್ಲಮ್ಮ. ಅಮ್ಮು ನಡಿ ಹಾಸ್ಪಿಟಲ್ಗೆ ಹೋಗೋಣ. ಅದೇ ಆಸ್ಪತ್ರೆಗೆ ಹೋಗುವಂಥದ್ದೇನೂ ಆಗಿಲ್ಲ, ನೀನು ಅವಳನ್ನು ಗಾಬರಿ ಪಡಿಸ್ಬೇಡ. ಏನ್ ತಾತ ಹೀಗೆ ಹೇಳ್ತಿದ್ದೀರಾ? ಅವ್ಳ ಕೈ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ಅಮ್ಮು ಆದಿ ಸಂಜೀವ, ಸಂಜೀವ, ಬೇಗ ತಗೊಂಬರೋ. ಅಮ್ಮು, ನೋಡ್ಕೊಂಡು ಕೆಲಸ ಮಾಡೋದಲ್ವೇನೆ? ಮೊದಲೇ ನಿನ್ಗಿದೆಲ್ಲ ಅಭ್ಯಾಸ ಇಲ್ಲ ಕಣೆ. ಅಯ್ಯೋ ದೇವ್ರೆ, ಕೈ ನೋಡು, ಎಷ್ಟು ದೊಡ್ಡದ ಗಾಯ ಆಗಿದೆ ನಿನಗೆ. ನೋಡೆ, ಎಷ್ಟು ನೋವನ್ನ ನುಂಗ್ಕೊಂಡು ಸುಮ್ಮನೆ ಕೂತಿದ್ದಾಳೆ ಪಾಪ. ನೀನ್ ಯಾಕಮ್ಮ ಇದನ್ನೆಲ್ಲ ಮಾಡಕ್ ಹೋದೆ? ಈ ಮನೇಲಿ ಏನ್ ಬೇರೆ ಜನ ಇಲ್ವಾ? ಅವ್ರಿಗೆ ಮಾಡಕ್ಕಾಗಲ್ವಂತ? ನಾವೇ ಮಾಡ್ತಿದ್ವಿ, ಆದ್ರೆ ಪುರೋಹಿತರು ಸೊಸೆ ಕೈಯಿಂದನೇ ಪ್ರಸಾದ ಮಾಡಿಸ್ಬೇಕು ಅಂತ ಹೇಳಿದ್ರು. ನೋಡ್ಕೊಂಡು ಕೆಲಸ ಮಾಡಕ್ಕಾಗಲ್ವಾ ಪುಟ್ಟ? ಹೆಂಗ್ ಮಾಡ್ಕೊಂಡಿದ್ಯಾ ನೋಡು. ಜಾಸ್ತಿ ಏನು ಆಗಿಲ್ಲ ಬಿಡಿ, ಒಂಚೂರು ಬಿಸಿ ತಾಗಿದೆ ಅಷ್ಟೇ. ಬಾಣ್ಲೆ ಹತ್ರ ಕೆಲಸ ಮಾಡ್ಬೇಕಾದ್ರೆ ನೋಡ್ಕೊಂಡು ಕೆಲಸ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಅಲ್ಲಮ್ಮ ಅಮೃತ, ನಾನು ಅಷ್ಟೆಲ್ಲ ಹೇಳ್ಕೊಟ್ರು ನೀನು ಈ ತರ ಎಲ್ಲ ಮಾಡ್ಕೊಂಡಿದೀಯಲ್ಲ. ಅವಳಿಗೆ ಈ ತರ ಕೆಲಸ ಮಾಡೋ ಅಭ್ಯಾಸ ಇಲ್ಲ. ಇರ್ಬೋದು, ಮದ್ವೆಗಿಂತ ಮುಂಚೆ ಇದ್ದ ಹಾಗೆ ಆಮೇಲೆ ಇವ್ರಕ್ಕಾಗತ್ತಾ ಹೇಳಿ? ಮಗಳನ್ನ ಗಂಡನ ಮನೆಗೆ ಕಳ್ಸೋದ್ಕಿಂತ ಮುಂಚೆ ನೀವು ಒಂಚೂರು ಕೆಲಸ ಏನಾದ್ರು ಹೇಳ್ಕೊಟ್ಟಿದ್ರೆ ಈ ತರ ಆಗ್ತಿತ್ತಾ? ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮಿ